ಕ್ವಿಜ್ ಮಂಕ್ಸ್ಗೆ ಸ್ವಾಗತ. ಭೂಮಿಯ ಮಹಾಶಕ್ತಿಗಳು, ಜ್ವಾಲಾಮುಖಿಗಳು, ಭೂಕಂಪಗಳು ಮತ್ತು ಗೀಸರ್ಗಳು ಮೇಲಿನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಜ್ವಾಲಾಮುಖಿಯ ಒಳಗೆ ಬಿಸಿದ್ರವ ಬಂಡೆ ಯಾವುದು? ಲಾವಾ, ನೀರು ಅಥವಾ ಮ್ಯಾಗ್ಮಾ? ನೆಲದ ಕಂಪನವನ್ನು ನಾವು ಏನಂತ ಕರೆಯುತ್ತೇವೆ? ಗುಡುಗು ಸಹಿತ ಮಳೆ. ಗೀಸರ್ನಿಂದ ಗಾಳಿಯಲ್ಲಿ ಏನು ಚಿಮ್ಮುತ್ತದೆ? ಒಂದು ಜ್ವಾಲಾಮುಖಿ 3 ದಿನಗಳ ಕಾಲ ಸ್ಫೋಟಗೊಂಡು 5 ದಿನ ವಿಶ್ರಾಂತಿ ಪಡೆಯುತ್ತದೆ. ಒಟ್ಟು ಎಷ್ಟು ದಿನಗಳು? 2 ದಿನಗಳು, 5 ದಿನಗಳು ಅಥವಾ 8 ದಿನಗಳು? 8 ದಿನಗಳು ಮಾಡಿದ್ದೀರಿ. ಯಾವ ಉಪಕರಣವು ನೆಲದ ಕಂಪನವನ್ನು ಅಳೆಯುತ್ತದೆ? ಸೀಸ್ಮೋಗ್ರಾಫ್, ಟೆಲಿಸ್ಕೋಪ್ ಅಥವಾ ಥರ್ಮಾಮೀಟರ್? ಜ್ವಾಲಾಮುಖಿಯ ಹೊರಗೆ ಬಿಸಿದ್ರವ ಬಂಡೆ ಯಾವುದು? ಮ್ಯಾಗ್ಮಾ, ಲಾವಾ ಅಥವಾ ಕೆಂಪು ಮಣ್ಣು? ಲಾವಾ. ಸೂಪರ್. ಭೂಮಿಯ ಮೇಲ್ಮೈಯಲ್ಲಿ ದೊಡ್ಡ ಚಲಿಸುವ ತುಣುಕುಗಳಿವೆ. ಅವು ಯಾವುವು? ಒಗಟಿನ ತುಣುಕುಗಳು, ಟೆಕ್ಟೋನಿಕ್ ಪ್ಲೇಟ್ಗಳು ಅಥವಾ ದೈತ್ಯ ಬಂಡೆಗಳು? ಟೆಕ್ಟೋನಿಕ್ ಪ್ಲೇಟ್ಗಳು. ನೀವು ಗೆದ್ದಿದ್ದೀರಿ. ಓಲ್ಡ್ ಫೇತ್ಫುಲ್ ಗೀಸರ್ ಎಲ್ಲಿದೆ? ಈಜಿಪ್ಟ್, ಚಂದ್ರ ಅಥವಾ ಯುಎಸ್ಎ? ಯುಎಸ್ಎ. ಅದ್ಭುತ. ಒಂದು ಭೂಕಂಪ 1 ನಿಮಿಷ ಇರುತ್ತದೆ. ಎಷ್ಟು ಸೆಕೆಂಡುಗಳು? 30 ಸೆಕೆಂಡುಗಳು, 60 ಸೆಕೆಂಡುಗಳು ಅಥವಾ 100 ಸೆಕೆಂಡುಗಳು? 60 ಸೆಕೆಂಡುಗಳು ಮಾಡಿದ್ದೀರಿ. ಯಾವ ಗ್ರಹದಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳಿವೆ? ಮಂಗಳ, ಶುಕ್ರ ಅಥವಾ ಬುಧ? ಶುಕ್ರ. ಗುರಿ ಮುಟ್ಟಿದೆ. ಯಾವ ಶಕ್ತಿಯು ಗೀಸರ್ನ ನೀರನ್ನು ಬಿಸಿ ಮಾಡುತ್ತದೆ? ಸೌರ, ಭೂಶಾಖದ ಅಥವಾ ಗಾಳಿ? ಮತ್ತು ಅದು ಭೂಶಾಖದ. ಒಂದು ವಿಶಿಷ್ಟ ಜ್ವಾಲಾಮುಖಿಯ ಆಕಾರ ಯಾವುದು? ಚೌಕ, ಶಂಕು ಅಥವಾ ವೃತ್ತ? ಶಂಕು. ತುಂಬಾ ಚೆನ್ನಾಗಿದೆ. ಒಂದು ಗೀಸರ್ ಗಂಟೆಗೆ 4 ಬಾರಿ ಚಿಮ್ಮುತ್ತದೆ. 3 ಗಂಟೆಗಳಲ್ಲಿ ಎಷ್ಟು ಬಾರಿ? 7 ಬಾರಿ, 12 ಬಾರಿ ಅಥವಾ 4 ಬಾರಿ? 12 ಬಾರಿ. ಭಲೆ. ತಣ್ಣಗಾದ ಲಾವಾರಸದಿಂದ ಯಾವ ಬಗೆಯ ಬಂಡೆ ಉಂಟಾಗುತ್ತದೆ? ಮರಳಿನ, ಕೆಸರಿನ ಅಥವಾ ಅಗ್ನಿಶಿಲೆ? ಅಗ್ನಿಶಿಲೆ. ಖಚಿತವಾಗಿ. ನಾವು ನಿದ್ರಿಸುತ್ತಿರುವ ಜ್ವಾಲಾಮುಖಿಯನ್ನು ಏನೆಂದು ಕರೆಯುತ್ತೇವೆ? ನಶಿಸಿದ, ಸುಪ್ತ ಅಥವಾ ದಣಿದ? ಸುಪ್ತ. ಗುರಿ ಮುಟ್ಟಿದೆ. ಒಂದು ಭೂಕಂಪ 5 ಸೆಕೆಂಡುಗಳಿಗಿಂತ 4 ಪಟ್ಟು ಹೆಚ್ಚು ಕಾಲ ಕಂಪಿಸುತ್ತದೆ. ಎಷ್ಟು ಸೆಕೆಂಡುಗಳು?
ಬೆಳಿಗ್ಗೆ 9:20 ಅಥವಾ 15. 20 ಮಾಡಿದ್ದೀರಿ. ಸಮುದ್ರದ ಭೂಕಂಪವು ಯಾವ ದೊಡ್ಡ ಅಲೆಯನ್ನು ಉಂಟುಮಾಡಬಹುದು? ಸರ್ಫಿಂಗ್ ಅಲೆ, ಮಳೆ ಮೋಡ ಅಥವಾ ಸುನಾಮಿ? ಸುನಾಮಿ ಸರಿ. ಭೂಕಂಪದ ಮೇಲ್ಮೈಯಲ್ಲಿನ ಕೇಂದ್ರ ಯಾವುದು? ಭೂಕಂಪ ಕೇಂದ್ರ, ಮಧ್ಯಬಿಂದು ಅಥವಾ ತಿರುಳು? ಸರಿಯಾದ ಉತ್ತರ ಭೂಕಂಪ ಕೇಂದ್ರ. ಪೆಸಿಫಿಕ್ ಮಹಾಸಾಗರದಲ್ಲಿ ಅನೇಕ ಜ್ವಾಲಾಮುಖಿಗಳಿರುವ ಪ್ರದೇಶ. ಶಾಖದ ವೃತ್ತ, ರಿಂಗ್ ಆಫ್ ಫೈರ್ ಅಥವಾ ಲಾವಾ ಲೂಪ್? ಸರಿಯಾದ ಉತ್ತರ ರಿಂಗ್ ಆಫ್ ಫೈರ್. ಗೀಸರ್ ನೀರನ್ನು ಮೇಲೆ ತಳ್ಳುವ ಅನಿಲ ಶಕ್ತಿ ಯಾವುದು? ಗಾಳಿ, ವಾಯು ಅಥವಾ ಹಬೆ? ಊಹಿಸಿದಿರಾ, ಅದು ಹಬೆ. ಜ್ವಾಲಾಮುಖಿಗಳಿಂದ ಯಾವ ಸೂಕ್ಷ್ಮ ಧೂಳು ಹೊರಬರುತ್ತದೆ? ಮರಳು, ಧೂಳು ಅಥವಾ ಬೂದಿ? ಸರಿಯಾದ ಉತ್ತರವೆಂದರೆ ಬೂದಿ. ಒಂದು ಗೀಸರ್ 10 ದೊಡ್ಡ ಮತ್ತು 7 ಚಿಕ್ಕ ಸ್ಫೋಟಗಳನ್ನು ಹೊಂದಿದೆ. ಒಟ್ಟು ಎಷ್ಟು? ಮಧ್ಯರಾತ್ರಿ 3:10 ಅಥವಾ 17? 17 ತುಂಬಾ ಚೆನ್ನಾಗಿದೆ. ಭೂಕಂಪಗಳನ್ನು ಅಧ್ಯಯನ ಮಾಡುವ ವಿಜ್ಞಾನಿ ಯಾರು? ಭೂವಿಜ್ಞಾನಿ, ಭೂಕಂಪಶಾಸ್ತ್ರಜ್ಞ ಅಥವಾ ಹವಾಮಾನ ವರದಿಗಾರ? ಭೂಕಂಪಶಾಸ್ತ್ರಜ್ಞ ಮಾಡಿದ್ದೀರಿ. ಸಮುದ್ರದ ಅಡಿಯಲ್ಲಿಯೂ ಜ್ವಾಲಾಮುಖಿಗಳು ಉಂಟಾಗಬಹುದೇ? ಹೌದು, ಇಲ್ಲ ಅಥವಾ ಕೇವಲ ದ್ವೀಪಗಳಲ್ಲಿ? ಉತ್ತರ ಹೌದು. ಹೆಚ್ಚಿನ ಸಾಗರದ ಭೂಕಂಪಗಳು ಎಲ್ಲಿ ಪ್ರಾರಂಭವಾಗುತ್ತವೆ? ಬಿಸಿಲಿನ ಕಡಲ ತೀರಗಳ ಬಳಿ, ಆಳವಾದ ಕಂದಕಗಳಲ್ಲಿ ಅಥವಾ ನೀರಿನೊಳಗಿನ ಬೆಟ್ಟಗಳ ಮೇಲೆ? ಆಳವಾದ ಕಂದಕಗಳಲ್ಲಿ ಖಚಿತವಾಗಿ. 30 ದಿನಗಳ ಅಧ್ಯಯನದಲ್ಲಿ 10 ದಿನಗಳು ಮುಗಿದಿವೆ. ಎಷ್ಟು ದಿನಗಳು ಉಳಿದಿವೆ? 40, 20 ಅಥವಾ 10? 20 ಗುರಿ ಮುಟ್ಟಿದೆ. ಯಾವ ರೀತಿಯ ಪರ್ವತ ಬಿಸಿ ಕಲ್ಲನ್ನು ಹೊರಹಾಕಬಲ್ಲದು? ಒಂದು ಜ್ವಾಲಾಮುಖಿ, ಒಂದು ಬೆಟ್ಟ ಅಥವಾ ಒಂದು ಹಿಮಗಡ್ಡೆ? ಒಂದು ಜ್ವಾಲಾಮುಖಿ. ಅದ್ಭುತ. ದೊಡ್ಡ ಭೂಕಂಪದ ಮೊದಲು ಬರುವ ಸಣ್ಣ ಕಂಪನಗಳನ್ನು ಏನೆಂದು ಕರೆಯುತ್ತಾರೆ? ನಂತರದ ಕಂಪನಗಳು, ಮುನ್ಕಂಪನಗಳು ಅಥವಾ ಮರಿಕಂಪನಗಳು? ಮುನ್ಕಂಪನಗಳು. ನೀವು ಗೆದ್ದಿದ್ದೀರಿ. ಒಂದು ದೊಡ್ಡ ಭೂಕಂಪ 15 ಸೆಕೆಂಡುಗಳು, ಒಂದು ಸಣ್ಣದು 5. ವ್ಯತ್ಯಾಸ ಏನು? 10 ಸೆಕೆಂಡುಗಳು, 20 ಸೆಕೆಂಡುಗಳು ಅಥವಾ 5 ಸೆಕೆಂಡುಗಳು? 10 ಸೆಕೆಂಡುಗಳು ಅಷ್ಟೇ. ಭೂಮಿಯ ಹೊರಪದರದಲ್ಲಿನ ಆಳವಾದ ಬಿರುಕನ್ನು ಏನೆಂದು ಕರೆಯುತ್ತಾರೆ? ಒಂದು ಫಾಲ್ಟ್, ಒಂದು ಕಣಿವೆ ಅಥವಾ ಒಂದು ಕಣಿವೆ? ಒಂದು ಫಾಲ್ಟ್ ಸರಿ. ಕೆಲವು ಜ್ವಾಲಾಮುಖಿಗಳಿಂದ ಯಾವ ದುರ್ವಾಸನೆಯ ಅನಿಲ ಬರುತ್ತದೆ?
ಆಮ್ಲಜನಕ, ಸಲ್ಫರ್ ಅಥವಾ ಹೀಲಿಯಂ. ಸಲ್ಫರ್ ಭಲೆ. ಲಾವಾ ಗಂಟೆಗೆ 3 ಮೀಟರ್ ಹರಿಯುತ್ತದೆ. 3 ಗಂಟೆಗಳಲ್ಲಿ ಎಷ್ಟು ದೂರ? 6 ಮೀಟರ್, 3 ಮೀಟರ್ ಅಥವಾ 9 ಮೀಟರ್? ಉತ್ತರ 9 ಮೀಟರ್. ಯಾವ ಮಾಪಕವು ಭೂಕಂಪದ ಶಕ್ತಿಯನ್ನು ಅಳೆಯುತ್ತದೆ? ರಿಕ್ಟರ್ ಮಾಪಕ, ಹವಾಮಾನ ಮಾಪಕ ಅಥವಾ ಶಬ್ದ ಮಾಪಕ? ರಿಕ್ಟರ್ ಮಾಪಕ ಖಚಿತವಾಗಿ. ಜ್ವಾಲಾಮುಖಿಯಿಂದ ಉಂಟಾದ ಬೃಹತ್ ಬಟ್ಟಲಿನಾಕಾರದ ತಗ್ಗು ಯಾವುದು? ಒಂದು ಕುಳಿ, ಒಂದು ಕಾಲ್ಡೆರಾ ಅಥವಾ ಒಂದು ದೊಡ್ಡ ರಂಧ್ರ? ಇದು ಒಂದು ಕಾಲ್ಡೆರಾ. ಜ್ವಾಲಾಮುಖಿಯಿಂದ ಬರುವ ಯಾವ ರಂಧ್ರವಿರುವ ಹಗುರವಾದ ಬಂಡೆ ತೇಲಬಲ್ಲದು? ಪ್ಯೂಮಿಸ್ ಗ್ರಾನೈಟ್ ಅಥವಾ ಮಾರ್ಬಲ್? ಪ್ಯೂಮಿಸ್ ಗುರಿ ಮುಟ್ಟಿದೆ. ಭೂಮಿಯ ಫಲಕಗಳು ಸಿಕ್ಕಿ ಹಾಕಿಕೊಂಡಾಗ ಯಾವ ಶಕ್ತಿ ಉಂಟಾಗುತ್ತದೆ? ಅಂಟಿಕೊಳ್ಳುವುದು, ಘರ್ಷಣೆ ಅಥವಾ ಗುರುತ್ವಾಕರ್ಷಣೆ? ಉತ್ತರ ಘರ್ಷಣೆ. ಒಂದು ಗೀಸರ್ ಮಧ್ಯರಾತ್ರಿ 2 ಗಂಟೆಗೆ ಸ್ಫೋಟಗೊಳ್ಳುತ್ತದೆ. ಮುಂದಿನದು ಮಧ್ಯರಾತ್ರಿ 3 ಗಂಟೆ 15 ನಿಮಿಷಕ್ಕೆ. ಎಷ್ಟು ನಿಮಿಷಗಳ ಅಂತರ? 60 ನಿಮಿಷಗಳು, 75 ನಿಮಿಷಗಳು ಅಥವಾ 95 ನಿಮಿಷಗಳು? 75 ನಿಮಿಷಗಳು ಸರಿ. ಅನೇಕ ಗೀಸರ್ಗಳನ್ನು ಹೊಂದಿರುವ ಜ್ವಾಲಾಮುಖಿ ದ್ವೀಪ ಯಾವ ದೇಶ? ಐಸ್ಲ್ಯಾಂಡ್, ಗ್ರೀನ್ಲ್ಯಾಂಡ್ ಅಥವಾ ಆಸ್ಟ್ರೇಲಿಯಾ? ಐಸ್ಲ್ಯಾಂಡ್ ಸರಿ. ಭೂಮಿಯ ಕಲ್ಲಿನ ಗಟ್ಟಿಯಾದ ಹೊರಗಿನ ಪದರವನ್ನು ಏನೆಂದು ಕರೆಯುತ್ತಾರೆ? ಚರ್ಮ, ಚಿಪ್ಪು ಅಥವಾ ಕ್ರಸ್ಟ್? ಕ್ರಸ್ಟ್ ಭಲೆ. ಶೀಘ್ರದಲ್ಲೇ ಸ್ಫೋಟಗೊಳ್ಳಬಹುದಾದ ಜ್ವಾಲಾಮುಖಿಯನ್ನು ನಾವು ಏನೆಂದು ಕರೆಯುತ್ತೇವೆ? ಎಚ್ಚರ, ಸಕ್ರಿಯ ಅಥವಾ ಸಿದ್ಧ? ಸಕ್ರಿಯ. ನೀವು ಗೆದ್ದಿದ್ದೀರಿ. ಭೂಕಂಪ ಪ್ರಾರಂಭವಾಗುವ ಭೂಗತ ಸ್ಥಳ ಯಾವುದು? ಹೈಪೋಸೆಂಟರ್, ಆಳವಾದ ಸ್ಥಳ ಅಥವಾ ಕೆಳಗಿನ ಬಿಂದು? ಹೈಪೋಸೆಂಟರ್ ಮಾಡಿದ್ದೀರಿ. ಒಂದು ಗೀಸರ್ 2 ನಿಮಿಷಗಳ ಕಾಲ ಸ್ಫೋಟಗೊಳ್ಳುತ್ತದೆ, ನಂತರ 8 ನಿಮಿಷಗಳ ಕಾಲ ವಿಶ್ರಾಂತಿ ಪಡೆಯುತ್ತದೆ. ಪೂರ್ಣ ಚಕ್ರ ಯಾವುದು? 6 ನಿಮಿಷಗಳು, 10 ನಿಮಿಷಗಳು ಅಥವಾ 16 ನಿಮಿಷಗಳು? 10 ನಿಮಿಷಗಳು ಸರಿ. ದೊಡ್ಡ ಭೂಕಂಪದ ನಂತರ ಸಂಭವಿಸುವ ಸಣ್ಣ ಕಂಪನಗಳನ್ನು ಏನೆಂದು ಕರೆಯುತ್ತಾರೆ? ಪ್ರತಿಧ್ವನಿಗಳು, ನಂತರದ ಕಂಪನಗಳು ಅಥವಾ ಮರಿ ಭೂಕಂಪಗಳು? ನಂತರದ ಕಂಪನಗಳು. ನೀವು ಗೆದ್ದಿದ್ದೀರಿ. ವೇಗವಾಗಿ ತಣ್ಣಗಾಗುವ ಲಾವಾದಿಂದ ಯಾವ ಕಡುಗಾಜಿನಂತಹ ಬಂಡೆ ರೂಪುಗೊಳ್ಳುತ್ತದೆ? ಕಪ್ಪು ವಜ್ರ, ಆಬ್ಸಿಡಿಯನ್ ಅಥವಾ ಲಾವಾ ಗ್ಲಾಸ್? ಉತ್ತರ ಆಬ್ಸಿಡಿಯನ್. ಬಿಸಿಯಾದ ಕೆಸರಿನ ನೀರಿನ ಗುಳ್ಳೆಗಳ ಕೊಳವನ್ನು ನೀವು ಏನೆಂದು ಕರೆಯುತ್ತೀರಿ? ಕೊಳಕು ಹೊಂಡ, ಕೆಸರು ಮಡಕೆ ಅಥವಾ ಭೂಮಿಯ ಗುಳ್ಳೆ? ಕೆಸರು ಮಡಕೆ ಗುರಿ ಮುಟ್ಟಿದೆ.
ಭೂಮಿಯ ಕ್ರಸ್ಟ್ನ ಕೆಳಗೆ ಇರುವ ಬಿಸಿಯಾದ ಜಿಗುಟಾದ ಪದರ ಯಾವುದು? ಕೆಳಗಿನ ಪದರ ಮ್ಯಾಗ್ಮಾ, ಸಮುದ್ರ ಅಥವಾ ಮ್ಯಾಂಟಲ್? ಉತ್ತರ ಮ್ಯಾಂಟಲ್. ಮತ್ತೆಂದೂ ಸ್ಫೋಟಗೊಳ್ಳದ ಜ್ವಾಲಾಮುಖಿಯನ್ನು ನಾವು ಏನೆಂದು ಕರೆಯುತ್ತೇವೆ? ಅಳಿದು ಹೋದ, ಮುಗಿದ ಅಥವಾ ಹಳೆಯ? ಅಳಿದು ಹೋದ, ತುಂಬಾ ಚೆನ್ನಾಗಿದೆ. ಒಂದು ಫಾಲ್ಟ್ ಲೈನ್ ವರ್ಷಕ್ಕೆ 2 ಸೆಮ್ಮಿ ಚಲಿಸುತ್ತದೆ. 5 ವರ್ಷಗಳಲ್ಲಿ ಅದು ಎಷ್ಟು ದೂರ ಚಲಿಸುತ್ತದೆ? 7 ಸೆಮ್ಮಿ, 10 ಸೆಮ್ಮಿ ಅಥವಾ 25 ಸೆಮ್ಮಿ? ಇದು 10 ಸೆಮ್ಮಿ. ಭೂಕಂಪದಿಂದ ಬರುವ ವಿಶೇಷ ಶಕ್ತಿಯ ಅಲೆಗಳನ್ನು ಏನೆಂದು ಕರೆಯುತ್ತಾರೆ? ಸಮುದ್ರದ ಅಲೆಗಳು, ವಂಕರ ಗೆರೆಗಳು ಅಥವಾ ಭೂಕಂಪನ ಅಲೆಗಳು? ಭೂಕಂಪನ ಅಲೆಗಳು ಅದ್ಭುತ. ಸಮುದ್ರದ ತಳದಲ್ಲಿರುವ ಜ್ವಾಲಾಮುಖಿಯನ್ನು ನಾವು ಏನೆಂದು ಕರೆಯುತ್ತೇವೆ? ನೀರಿನ ಪರ್ವತ, ಜಲಾಂತರ್ಗಾಮಿ ಜ್ವಾಲಾಮುಖಿ ಅಥವಾ ಆಳ ಸಮುದ್ರದ ದ್ವಾರ? ಸರಿಯಾದ ಉತ್ತರ ಜಲಾಂತರ್ಗಾಮಿ ಜ್ವಾಲಾಮುಖಿ. ಭೂಮಿಯ ಬಿಸಿಯಾದ ದ್ರವರೂಪದ ಕೇಂದ್ರವನ್ನು ನಾವು ಏನೆಂದು ಕರೆಯುತ್ತೇವೆ? ಕೋರ್, ಹಳದಿ ಲೋಳೆ ಅಥವಾ ಮಧ್ಯ? ಹೌದು, ಅದು ಕೋರ್ ಆಗಿತ್ತು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಮೋಜಿನ ರಸಪ್ರಶ್ನೆಗಳಿಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.